ಗ್ರಾಮದಲ್ಲಿ ಗಲಾಟೆ ಆಗ್ತಿದೆ, ರಾಜಕೀಯ ಉದ್ದೇಶದಿಂದ ಗಲಾಟೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಖಂಡಿತ ರಾಜಕಾರಣ ಇರ್ಬೋದು, ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನನಿಗೆ. ಆಮೇಲೆ ಆ ಫ್ಲ್ಯಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದಿರ್ಬೋದು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೇ. ನಮ್ಮ ಮನೆ ದೇವರೇ ವಿಷ್ಣು, ಕಲಿಯುಗದಲ್ಲಿ ರಾಮ ಅಷ್ಟೇ, ದ್ವಾಪರ ಯುಗದಲ್ಲಿ ವಿಷ್ಣು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ನಾವೆಲ್ಲ ಬೆಳಗ್ಗೆ ಇದ್ದರೆ ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬರ್ತೀವಿ. ಇದು ಮಧ್ಯದಲ್ಲಿ ಯಾರೋ ಸಣ್ಣ ಪುಟ್ಟ ಇರ್ತಾರೆ. ನಮ್ಮ ಯುವಕರೆಲ್ಲ ಶಾಂತಿಯುತವಾಗಿದ್ದಾರೆ. ಈಗ ಅವ್ರಿಗೂ ನಾನು ಹೇಳಿದ್ದೀನಿ, ಬೇರೆ ಕಡೆ ಎಲ್ಲರೂ ಅದನ್ನು ಹಾಕುವಂಥ ಇದನ್ನು ಮಾಡಿ ಅದಕ್ಕೆ ರೆಜುಲೇಷನ್ನು ನ್ಯಾಷನಲ್ ಫ್ಲ್ಯಾಗ್ ಮಾಡಿ. ನ್ಯಾಷನಲ್ ಫ್ಲ್ಯಾಗ್ ಹಾಕ್ಲಿಕ್ಕೆ ತೊಂದರೆ ಇಲ್ಲ. ರೆಜುಲೇಷನ್ನು ನ್ಯಾಷನಲ್ ಫ್ಲ್ಯಾಗ್ ಹಾಕ್ಲಿಕ್ಕೆ ಮಾಡ್ಕೊಂಡಿದ್ದಾರೆ, ಪರ್ಮಿಷನ್ನು ಅದು ಕೇಳಿದ್ದಾರೆ, ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಅವರು ರೆಸಲ್ಯೂಷನಲ್ಲಿ ಹನುಮಾನ್ ಧ್ವಜ ಅನ್ನೋದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಗಲಾಟೆ ಆದಮೇಲೆ ನಿರ್ಣಯ ಆಮೇಲೆ ಪಂಚಾಯತಿನಲ್ಲಿ ನಿರ್ಣಯ ಮಾಡಿದರೆ ಅಥವಾ PDO ಅವಕಾಶ ಕೊಟ್ಟಿದ್ದರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ. ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು PDO ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ ಒತ್ತಡಕ್ಕೆ ನಾನು DC ಒಂದೇನೋ ಹೇಳ್ಬಿಟ್ರೆ DC ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೀನಪ್ಪ, ನಾನು ಡಿಸ್ಟಿಕ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು DC ಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ DC ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಅಲ್ಲಿ ಅವ್ರು ರೆಜುಲೇಷನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು ಅದನ್ನು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ತಮ್ಮ ಮೂಲಕನೇ, ಅವ್ರನ್ನ ನಾನು ಕರೆಸು ಅವರೇ ಬಂದರೂ ನನ್ನ ಜೊತೆ ಮಾತಾಡಿ ಅವ್ರಿಗೆ ಏನಿದೆ ಸಮಸ್ಯೆ ಬಗೆಹರಿಸ್ತಾರೆ. ಸ್ಥಳೀಯ ಶಾಸಕರು ಉದ್ದೇಶಪೂರ್ವಕವಾಗಿ ಮಾಡ್ತಿರಂತ ಇಲ್ಲ ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದ್ರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆಯಲ್ಲ ಬೇರೆ ಕಡೆಯಲ್ಲ. ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು, ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, DC ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, ಅವರು ಕೊಟ್ಟಿಲ್ವ ನಮಗೆ ಕೊಡಿ ಅಂತಾರೆ. ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯ ಹುಡುಗರಿದ್ದಾರೆ. ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು. ಪರಿಸ್ಥಿತಿ ಇದಾಗಿದೆ, ಅದು ಮುಂದೆ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ನಮಸ್ಕಾರ. ಚುನಾವಣೆ ಪಾಪ ಏನು ಮಾಡ್ತಾರ್ರಿ BJPಯವರು. ಈಗ ನೋಡ್ರಿ, ನನಗೆ ಹೊಟ್ಟೆ ಹಸ್ತಿದ್ರೆ ಏನು ಮಾಡ್ತೀನಿ ಹೇಳು? ಎಲ್ಲೋ ಒಂದು ಕಡೆ ಊಟ ಕೊಡ್ರಪ್ಪ ಅಂತೀನಿ. ಹಂಗಾಗಿದೆ. ರಾಜಕೀಯ ಹಸಿವಿದೆ ಅವ್ರಿಗೆ. ಈ ದೇಶನೂ ಮುಖ್ಯ ಅಲ್ಲ, ಈ ಜನನೂ ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ. ಅವರಿಗೆ ಅಧಿಕಾರದ ಏನ್ರಿ ಎಲ್ಲರೂ ಉಂಟೇನ್ರಿ? ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನಡವಳಿಕೆ ನೋಡಿದ್ರೆ ಅವ್ರು ದೇಶಕ್ಕೋಸ್ಕರ ಓಡಾಟ ಮಾಡ್ತಾರೇನ್ರಿ? ಬರೀ ಚುನಾವಣೆಗೋಸ್ಕರ ಚುನಾವಣೆ ಬಂದಾಗ ಏನು ಬೇಕೋ ಅದನ್ನು ಬಳಸ್ಕೊತಾರೆ. ಪಾಪ ನಮ್ಮ ಜನ ಒಳ್ಳೆಯವರಿದ್ದಾರೆ, ಮುಗ್ಧರಿದ್ದಾರೆ ನಮ್ಮ ದೇಶದಲ್ಲಿ. ಇದು ಏನಾಗಿದೆ, ದ್ವಾಪರಾಯುಗದಂದು ಸಂಸ್ಕಾರದಲ್ಲಿ ಬಂದಿದ್ದಾರೆ. ನಾನು ಸುಳ್ಳು ಹೇಳಿದ್ರು ನೆಮ್ತಾರೆ, ಅವ್ರು ಸುಳ್ಳು ಹೇಳಿದ್ರು ನೆಮ್ತಾರೆ. ಏನು ಮಾಡೋಕ್ಕಾಗತ್ತೆ? ನಮ್ಮಂಥವರು ಒಂದು ಅಧಿಕಾರದಲ್ಲಿರ್ತಕ್ಕಂಥವ್ರು ಜನನ ಈ ರೀತಿ ಸುಳ್ಳು ಹೇಳಿ ನೆಮ್ಸ್ತಕ್ಕಂಥದ್ದನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡೋದು ಕಲ್ತ್ಕೋಬೇಕು ನಾವು ಸುಳ್ಳು ಹೇಳಿದ್ರೆ ಈಗ ನನ್ನ ಜೊತೆ ಇರೋರು ಏನು ಮಾಡ್ತಾರೆ ಪಾಪ? ಅವ್ರಿಗೇನು ಎಲ್ಲ ಗೊತ್ತಾಗ್ಬಿಡ್ತದ?
ಚಲವಣ ಅಂತಾರೆ. ನಾನು ಒಂದು 4 ಸುಳ್ಳು ಹೇಳಿದೆ, ನಮ್ಮ ಚಲವಣ ಹಂಗಲ್ಲ ಅಂತಾರೆ. ಏನು ಮಾಡೋಕ್ಕಾಗತ್ತೆ, ಹಂಗಾಗಿದೆ ನೋಡ್ರಿ. ಭಗವದ್ಗೀತೆಗೆ ತಮ್ಮದು ಯಾವುದೂ ವಿರೋಧ ಇಲ್ಲ, ಬೇರೆ ಕಡೆ ಖಂಡಿತ ಅದ್ರ ಬಗ್ಗೆ ನಮ್ಮದು ವಿರೋಧನೇ ಇಲ್ಲ. ನಾನು ಸಪೋರ್ಟ್ ಮಾಡ್ತೀನಿ, ನಾನೇ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.